ऋषि सर ಬಂದವರೆ ಕಾಮಿನಿ ನೋಡು ದಯವಿಟ್ಟು ಈ ವಿಚಾರನ ಹೊರಗಡೆ ಎಲ್ಲೂ ಇಲ್ಲ ಅನ್ಪೂರ್ಣ ಇಲ್ಲ ಈ ವಿಷಯ ನನ್ನನ್ನು ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ ಡೋಂಟ್ ವರಿ ಅನೇಕನು ಅಮ್ಮಮ್ಮ ತಾತ ಎಲ್ಲಿ ಅಂತ ಕೇಳ್ಬಿಟ್ಲು ನೀನೇನು ಹೇಳಿದೆ ನೋಡು ಬೇಬಿ ಎಂಗೇಜ್ಮೆಂಟು ಕ್ಯಾನ್ಸಲ್ ಆಗಿದ್ದಕ್ಕೆ ತಾತನಿಗೆ ಶಾಕ್ ಆಗಿ ಟ್ರೀಟ್ಮೆಂಟ್ಗೋಸ್ಕರ ಧನವಂತಿ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದೆ ನೋಡು ಅನ್ಪೂರ್ಣ ನನ್ನಲ್ಲಿರೋ ಈ ವಿಚಾರನ ಎಲ್ಲೂ ಹೊರಗಡೆ ಹೋಗೋದಕ್ಕೆ ನಾನು ಬಿಡಲ್ಲ ಓಕೆ ನೀನ್ ಭಯ ಪಡಬೇಡ ಇಂಥ ಕಷ್ಟ ಸಮಯದಲ್ಲಿ ನಾವೆಲ್ಲ ಕುಟುಂಬದವರು ಒಟ್ಟಾಗಿ ಒಗ್ಗಟ್ಟಾಗೇ ಇರಬೇಕು ಅದು ನಮ್ಮ ಕರ್ತವ್ಯ ಕೂಡ ಅನ್ಪೂರ್ಣ ನನಗೂ ನಮ್ಮ ಅಣ್ಣನಿಗೂ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಈ ಮನೆಗಾಗ್ಲಿ ಮತ್ತೆ ನಮ್ಮ ಅಣ್ಣನಿಗಾಗ್ಲಿ ನಾನು ಯಾವತ್ತೂ ಕೆಡಕ್ ಬಯಸಿಲ್ಲ ಅನ್ಪೂರ್ಣ ಇನ್ನು ನಮ್ಮ ಅಣ್ಣನಿಗೆ ಸ್ಟ್ರೋಕ್ ಆದಾಗ ಅವನು ಕೈಕಾಲು ಸ್ವಾಧೀನ ಕಳ್ಕೊಂಡಾಗ ನನ್ನ ಕರಳು ಕಿತ್ತು ಬರುವಷ್ಟು ಸಂಕಟನ ನಾನು ಅನುಭವಿಸಿದ್ದೀನಿ ಅನ್ಪೂರ್ಣ ಆದ್ರೆ ನಾನು ಆ ಸಂಕಟನ ತೋರಿಸ್ಕೊಂಡ್ರೆ ನಮ್ಮಣ್ಣ ಮತ್ತೆ ಎಲ್ಲಿ ನೋವು ಪಡ್ತಾನೋ ಅನ್ನೋ ಭಯಕ್ಕೆ ಆ ಸಂಕಟನ ನನ್ನೊಳಗೆ ಹಾಕಿ ಬಚ್ಚಿಟ್ಕೊಂಡಿದ್ದೀನಿ ಅನ್ಪೂರ್ಣ ಕಾಮಿನಿ ಈ ಮಾತುಗಳನ್ನ ನಿಮ್ಮಣ್ಣ ಕೇಳಿಸ್ಕೊಂಡಿದ್ದಿದ್ರೆ ನನ್ನ ತಂಗಿಗೆ ಈ ಮನೆ ಮೇಲೆ ಅದೆಷ್ಟು ಅಕ್ಕರೆ ಪ್ರೀತಿ ಕಾಳಜಿ ಇದೆ ಅಂತ ತುಂಬಾನೇ ಖುಷಿ ಪಟ್ಟಿರೋರು ಬೇಜಾರಾಗತ್ತೆ ಆದ್ರೆ ಏನ್ ಮಾಡ್ಲಿ ಪ್ರೀತಿ ಈಗ ಅವರಿಲ್ಲ ಧೈರ್ಯವಾಗಿರು ಅನ್ಪೂರ್ಣ ಇಂಥ ಸಮಯದಲ್ಲಿ ನಾವು ತಾಳ್ಮೆನ ಕಳ್ಕೋಬಾರ್ದು ಅನ್ಪೂರ್ಣ ನಾವು ಸ್ಟ್ರಾಂಗ್ ಆಗಿರ್ಬೇಕು ಎಲ್ಲ ಸರಿ ಹೋಗತ್ತೆ ಅವ್ರು ಸರಿಯಾಗಿ ಊಟ ಮಾಡಿದ್ರೋ ಇಲ್ವೋ ಸರಿಯಾದ ಸಮಯಕ್ಕೆ ಮಾತ್ರ ತಗೊಳ್ಳದೆ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಾಮಿನಿ ಆಹಾ ನೀನು ಹೀಗೆ ಹೇಳ್ತಾ ಇದ್ರೆ ನನಗೆ ಒಂದು ಲೋಟ ಹಾಲು ಕುಡಿದಷ್ಟು ಸಂತೋಷ ಆಗ್ತಿದೆ ಅನ್ಪೂರ್ಣ ಅನ್ಪೂರ್ಣ ಬಿಡ್ತು ಅನ್ನು ಏನ್ ಮಾತು ಅಂತ ಮಾತಾಡ್ತಿದ್ಯಾ ನಮ್ಮ ಅಣ್ಣನಿಗೆ ಏನು ತೊಂದರೆ ಆಗೋದಿಲ್ಲ ಅವನು ಸೇಫ್ ಆಗಿ ಮನೆಗೆ ಸೇರ್ಕೋತಾನೆ ಓಕೆ ಎಲ್ಲ ಸರಿ ಹೋಗುತ್ತೆ ದೇವ್ರೇ ನಮ್ಮ ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ಕಾಪಾಡಪ್ಪ ಅವನು ಕ್ಷೇಮವಾಗಿ ಮನೆಗೆ ಬಂದು ಸೇರೋ ಹಾಗೆ ನೋಡ್ಕೋ ತಂದೆ ನಿನ್ ಸನ್ನಿಧಿಗೆ ಬಂದು ಸೇವೆ ಮಾಡ್ತೀನಪ್ಪ ಸೇವೆ ಮಾಡ್ತೀನಿ ಕಾಮಿನಿ ಅನ್ಪೂರ್ಣ ಅನ್ಪೂರ್ಣ ನಿನ್ನ ವಿಶ್ವಾಸ ಗೆದ್ದು ಗ್ಯಾರಂಟಿ ಆಸ್ತಿ ಎಲ್ಲ ಪಡೆದೇ ಪಡಿತೀನಿ
ಅಲ್ಲಿ ತನಕ ನಿನ್ನ ಗಂಡ ಅಂದರೆ ನನ್ನ ಅಣ್ಣ ನನ್ನ ವಶದಲ್ಲೇ ಇರ್ತಾನೆ. ಓಕೆ? ನಾನು ಯಾರನ್ನೂ ಅಷ್ಟು ಸುಲಭವಾಗಿ ಹಚ್ಕೊಳ್ಳಲ್ಲ ಕಮಲಿ ಅವರೇ. ನೀವು ನನ್ನ ಲೈಫಿಗೆ ಬಂದಾಗಿಂದ ಅದ್ರ ಬಣ್ಣ ಬದಲಾಯಿತು, ಬದುಕು ಖುಷಿ ಆಯ್ತು. ನೀವೇ ನನ್ನ ಜೀವನ ಅನ್ನೋಷ್ಟು ನಿಮ್ಮನ್ನ ಹಚ್ಕೊಂಡೆ. ಈಗ ನೀವು ಈ ಊರನ್ನ ಮಾತ್ರ ಬಿಟ್ಟು ಹೋಗಿಲ್ಲ ಕಮಲಿ ಅವರೇ, ನನ್ನ ಜೀವನೂ ನಿಮ್ಮ ಜೊತೆನೆ ತಗೊಂಡು ಹೊರಟೋಗಿದ್ದೀರಾ. ಅದನ್ನ ಹುಡುಕ್ತಾ ನಿಮ್ ಜೊತೆ ಇದ್ದಂತ ನೆನಪುಗಳ ಹಿಂದೆ ಬರ್ತಾ ಇದ್ದೀನಿ. ಯಾವ್ದಾದ್ರೂ ಒಂದ್ ಜಾಗದಲ್ಲಿ ನೀವು ಸಿಗ್ತೀರಾ ಅನ್ನೋ ನಂಬಿಕೆಯಲ್ಲಿ. ಕಮಲಿ ಅವರು ಕಮಲಿ ಅವರೇ, ನೀವು ನನ್ನ ಬಿಟ್ಟು ಹೋಗಿಲ್ಲ ಅಲ್ವಾ? ನೀವು ನನ್ನ ಬಿಟ್ಟು ಹೋಗಿಲ್ಲ ಅಲ್ವಾ ಕಮಲಿ ಅವರ? ಕಳೆದಿದ್ದನ್ನ ಕಳೆದೋಗಿದ್ದ ಜಾಗದಲ್ಲೇ ಹುಡುಕು ಅಂತ ಹೇಳ್ತಾರೆ. ನೀವು ಈ ಊರು ಬಿಟ್ಟು ಹೊರಟ್ರಿ. ನೀವಿನ್ ನನಗೆ ಸಿಗಲ್ಲ ಅಂತ ನನ್ನ ಬುದ್ಧಿ ಹೇಳಿದ್ರು, ಇಲ್ಲಿ ಹೋಗಿ ಹುಡುಕು ಸಿಗ್ಬೋದೇನೋ ಅಂತ ನನ್ನ ಮನಸ್ಸು ಹೇಳ್ತು. ಹುಚ್ಚತನ ಅನ್ಸತ್ತಲ್ವಾ? ಆದ್ರೆ ನೋಡಿ, ನೀವಿಲ್ಲೇ ಇದ್ದೀರಾ. ನನ್ನ ಮನಸ್ಸು ಸುಳ್ಳು ಹೇಳಿಲ್ಲ ಕಮಲಿ ಅವರೇ. ಯಾಕಂದ್ರೆ ಅದ್ರಲ್ಲಿ ನೀವಿದ್ದೀರಾ. ನನ್ನ ಮನಸ್ಸಲ್ಲಿ ನೀವಿದ್ದೀರಾ ಕಮಲಿ ಅವರೇ. ನಿಮ್ಮಮ್ಮ ಎಷ್ಟೇ ಪ್ರಶ್ನೆ ಮಾಡಿದ್ರು ನಾನು ಏನೂ ಹೇಳ್ದೆ ಹಾಗೆ ನಿಂತಿದ್ದೆ. ಅವ್ರಿಗೆ ನಾನು ನಿಮ್ಮ ಪರವಾಗಿ ಏನೂ ಮಾತಾಡಿಲ್ಲ ಅನ್ನೋ ಕೋಪ. ಆ ಕೋಪ ಕರೆಕ್ಟೇ ಕಮಲಿ ಅವರೇ. ಆದರೆ ನಾನು ಹೇಗೆ ಎಲ್ರಿಗೂ ಅರ್ಥ ಮಾಡಿಸ್ಲಿ? ನಾನು ಮಾತಾಡದೆ ಹೋಗ್ಲಿ? ನನಗೆ ನಿಮ್ಮ ಮೇಲಿರುವಂಥ ಭಾವನೆ ಒಂಚೂರು ಬದಲಾಗಲ್ಲ ಕಮಲಿ ಅವರೇ. ಮಂಟಪದಲ್ಲಿ ನಡೆದಂಥ ಘಟನೆ ಬಗ್ಗೆ ನಾನು ಏನೇ ಹೇಳಿದ್ರು ಯಾರೂ ಕೇಳಲ್ಲ. ಇನ್ನಷ್ಟು ಕೋಪ ಮಾಡ್ಕೋತಾರೆ. ನಿಮಗೆ ನೋವಾಗಿದೆ ಅಂತಲೂ ನನಗೆ ಗೊತ್ತು. ಕ್ಷಮೆ ಕೇಳೋ ಅರ್ಹತೆನೂ ನನಗಿಲ್ಲ. ನಿಮ್ಮನ್ನ ತುಂಬ ಸಂಕಟಕ್ಕೆ ಸಿಕ್ಕಾಕ್ಸಿದ್ದೀನಿ ಅಂತಲೂ ನನಗೆ ಗೊತ್ತು ಕಮಲಿ ಅವರೇ. ಆದ್ರೆ ಒಂದಂತೂ ಸತ್ಯ, ಈ ದೇಹದಲ್ಲಿ ಉಸಿರಿರೋವರೆಗೂ, ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗೋವರೆಗೂ ಹಂಗನ್ಬೇಡಿ ಸರ್.
ದಯವಿಟ್ಟು ಹಂಗನ್ಬೇಡಿ. ಮಾಮ್, ಯಾಕೆ ಬಂದು ಹಾಗೆ ಹೋಗ್ತಿದ್ದೀರಾ? ಏನು ವಿಷಯ? ಬೇಬಿ ಮಾತಾಡ್ಬೋದಾ? ಓಕೆನಾ? ಅಯ್ಯೋ, ಅದ್ರಲ್ಲೇನಿದೆ? ನೀನು ಇಷ್ಟು ಖುಷಿಯಾಗಿರೋದನ್ನ ನೋಡಿ ಎಷ್ಟು ಸಮಯ ಆಗೋಯ್ತು. ಐ ಆಮ್ ಸೋ ಗ್ಲಾಡ್. ನಿನ್ನ ಮುಖದಲ್ಲಿ ಈಗಲಾದ್ರೂ ಖುಷಿ ನೋಡೋ ಹಾಗಾಯ್ತಲ್ಲ. ಎಸ್ ಮಾಮ್, ಐ ಆಮ್ ವೆರಿ 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 ಹ್ಯಾಪಿ ರೈಟ್ ನಾವ್. ಬೇಬಿ, ನಿನ್ನ ಮುಖದಲ್ಲಿ ನಗು, ಜೀವನದಲ್ಲಿ ಖುಷಿ ಯಾವತ್ತು ಯಾವತ್ತು ಹೀಗೆ ಇರಲಿ. ಖಂಡಿತ ಇರುತ್ತೆ ಮಾಮ್, ನೋ ಡೌಟ್ ಅಬೌಟ್ ಇಟ್. ಇನ್ನು ನನಗೆ ಬೇರೆ ಯಾವ ಆಬ್ಸ್ಟಿಕಲ್ಸ್ ಇದೆ ಹೇಳಿ? ರೈಟ್ ಬೇಬಿ, ಈ ಸ್ಪಿರಿಟೆಡ್ ಮಾತುಗಳನ್ನ ನಿನ್ನ ಬಾಯಿಂದ ಕೇಳಬೇಕು ಅಂತ ನಾನು ಇಷ್ಟು ದಿನ ಕಾಯ್ತಿದ್ದೆ. ಹೊಡಿ ಹೈಫೈ. ಮಾಮ್, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ, ಆ ಟೈಮ್ ನನಗೆ ಈಗ ಬಂದಿದೆ. ನಾನು ಋಷಿನ ಪಡ್ಕೊಳ್ಳೋ ಟೈಮ್, ನನ್ನ ಪ್ರೀತಿ ಗೆಲ್ಲೋ ಟೈಮ್, ನಂದ ಫ್ಯಾಮಿಲಿಗೆ ನನ್ನ ಸೊಸೆಯಾಗಿ ಎಂಟ್ರಿ ಕೊಡೋ ಟೈಮ್. ಹಲೋ, ಆಸ್ತಿ ಪಡ್ಕೊಳ್ಳೋ ಟೈಮ್ ಅಂತ ಬಿಟ್ಟೆ. ಓ ಯಾ, ಇಡೀ ಆಸ್ತಿ ನನ್ನ ಹೆಸ್ರಿಗೆ ಬರೋ ಟೈಮ್ ಕೂಡ ಬಂದಿದೆ. ಬೇಬಿ, ಇತ್ತೀಚೆಗೆ ನೀನು ಯಾವಾಗಲೂ ಫ್ರಸ್ಟ್ರೇಟ್ ಆಗೇ ಇರ್ತಿದ್ದೆ. ಆ ಕಮ್ಲಿ ಅನ್ನೋ ಕೆಟ್ಟ ಚಾಪ್ಟರ್ ಇವತ್ತಿಗೆ ದಿ ಎಂಡ್. ಇನ್ನು ಮುಂದೆ ಯಾವಾಗಲೂ ನೀನು ಹ್ಯಾಪಿಯಾಗೇ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಮಾಮ್, ಆ್ಯಂಡ್ ಯು ಡೋಂಟ್ ವರಿ, ಆ ಕಮಲಿ ಅನ್ನೋ ಚಾಪ್ಟರ್ ಯಾವತ್ತೂ ನನ್ನ ಲೈಫಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಅವಳ ಫುಟ್ ಪ್ರಿಂಟ್ ಸಹ ಸಿಗದೆ ಇರೋ ಹಾಗೆ ನನ್ನ ಲೈಫಿಂದ ಅವಳ ಹೆಸರನ್ನ ಎರೇಸ್ ಮಾಡಿಬಿಟ್ಟಿದ್ದೀನಿ ಮಾಮ್. ಇನ್ನು ಮುಂದೆ ಏನೇ ಇದ್ದರೂ ನನ್ನ ಮತ್ತು ರಿಷಿ ಮದುವೆ ಬಗ್ಗೆ ಯೋಚನೆ ಮಾಡಿ. ನಾನು ಖುಷಿಯಾಗೇ ಇರ್ತೀನಿ ಹೊರತು ಅವಳ ಬಗ್ಗೆ ಯೋಚನೆನೇ ಮಾಡಲ್ಲ. ಹಾಗೆ ಅವಳು ನನ್ನ ಲೈಫಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ನಿಜಾನೇ ಅಂತ ನೋಡು. What? How could this happen? ಬೇಬಿ, ಏನಾಯ್ತು? ಇಷ್ಟೆಲ್ಲ ದುಃಖದ ಮಧ್ಯ ನೀವು ವಾಪಸ್ ಬಂದಿರೋದು ನನಗೆ ಹೇಳ್ಕೊಳಕ್ ಆಗದೆ ಇರೋಷ್ಟು ಖುಷಿಯಾಗಿದೆ. ಆದ್ರೆ ನಾನು ನಿಮ್ಮನ್ನ ನೋಡಕ್ ಬಂದಿರೋದು ನಿಮಗೆ ಬೇಜಾರಾದಂಗೆ ಕಾಣಿಸ್ತಿದೆ. ನಾನು ಬರಬಾರ್ದಿತ್ತ ಕಮಲಿ ಅವರೇ. ನೀವು ವಾಪಸ್ ಬಂದು ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ಹೇಗೆ? ಸರ್, ದಯವಿಟ್ಟು ನನ್ನೇನು ಕೇಳಬೇಡಿ, ನೀವು ಏನು ಹೇಳ್ಬೇಡಿ, ಹೊಂಟೋಗಿ ಸರ್. ಏನ್ ಹೇಳ್ತೀರಾ ಕಮಲಿ ಅವರೇ? ಸರ್, ನನ್ನ ಕ್ಷಮಿಸ್ಬಿಡಿ. ಕಮಲಿ ಅವರೇ, ಕ್ಷಮಿಸುವಂತ ತಪ್ಪು ನೀವೇನು ಮಾಡಿಲ್ಲ. ನನಗೆ ಗೊತ್ತಿಲ್ದಿರ ನಿಮ್ಗೇನಾರ ನೋವು ಮಾಡಿದ್ರೆ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ ಕಮಲಿ ಅವರೇ.
ಆದ್ರೆ ಮಾತಾಡದೆ ಹಾಗೆ ಮಾತ್ರ ಹೋಗ್ಬೇಡಿ. ಸರ್ ದಯವಿಟ್ಟು ಎದ್ದೇಳಿ ಸರ್. ಯಾರನ್ನ ನೋಡಿದ್ರೆ ತೆಪ್ಪಾಯ್ತೈತೆ. ಎದ್ದೇಳಿ ಸರ್. ಮತ್ತೆ ಏನಾಯ್ತು ಅಂತ ಹೇಳಿ. ಸರ್ ಮೊದ್ಲಿಂದಲೂ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅನ್ನಿಸಿದಾಗೆ ನನ್ ಸ್ಯಾನೆ ಜೋಪಾನವಾಗಿರ್ತಿದ್ದೆ. ಆದ್ರೆ ಈಗ ನನ್ನಿಂದ ನಿಮ್ಮ ಇಡೀ ಮನೆಯವ್ರಿಗೆ ನೋವಾಗೈತೆ ಸರ್. ಕಮಲಿ ಅವರೇ, ನೀವು ಆತರ ಯೋಚನೆ ಮಾಡಬೇಡಿ. ಇಲ್ಲ ಸರ್, ನನ್ನಿಂದ ಯೋಚಿಸದೇ ಇರಕ್ಕಾಗಕ್ಕಿಲ್ಲ. ನೀವಂದ ನಿಮ್ಮ ಅಮ್ಮಂಗೆ ಸ್ಯಾನೆ ಕಾಳಜಿ, ಅದಕ್ಕೆ ಅವ್ರಿಗೆ ನಾನಂದ್ರೆ ಸ್ಯಾನೆ ಸಿಟ್ಟು. ನೀವಂದ್ರೆ ಅವ್ರಿಗೆ ಪ್ರಾಣ ಸರ್. ಅದಕ್ಕೆ ನೀವು ಸೆಂದಾಗಿರ್ಲಿ ಅಂತ ಅವ್ರ ಆಟೆಲ್ಲ ಮಾತಾಡಿದ್ದು. ಕಮಲಿ ಅವರೇ, ಪ್ಲೀಸ್ ನೀವು ಮತ್ತೆ ಅದನ್ನೇ ಹೇಳಬೇಡಿ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಕಮಲಿ ಅವರೇ. ಸರ್ ನಾನು ತೆಪ್ಪು ಸರಿ ಮಾತಾಡ್ತಿಲ್ಲ ಸರ್. ನಮ್ಮಿಬ್ರಿಂದ ಯಾರಿಗೆಲ್ಲ ನೋವಾಯ್ತೈತೆ ಅಂತ ಹೇಳ್ತಿದ್ದೀನಿ ಅಟ್ಟೆಯ. ಈ ಪ್ರಪಂಚದಾಗೆ ನಮ್ಮವ್ವಗಿಂತ ದೊಡ್ಡದು ನಂಗೆ ಬೇರೆ ಯಾವುದೂ ಇಲ್ಲ ಸರ್. ಈಗಾಗಲೇ ವಿದ್ಯಾಭ್ಯಾಸ ಬಿಸಿದಾಗೆ ನಾನು ಅವಳ ಮಾತನ್ನ ಮೀರಿವ್ನಿ. ಈಗ ಮತ್ತೆ ಅವಳ ಮಾತನ್ನ ಮೀರಿ ನಾನೇನು ಮಾಡಕ್ಕಿಲ್ಲ ಸರ್. ಕಮಲಿ ಅವರೇ, ನೀವು ಇದನ್ನ ಬೇರೆ ಥರನೇ ನೋಡ್ತೀರಾ. ಇಲ್ಲಿ ನನಗೂ ಯಾರ ಮನಸ್ಸನ್ನು ನೋಯಿಸ್ಬೇಕು ಅಂತ ಉದ್ದೇಶ ಇಲ್ಲ. ನಾನು ನಿಮ್ಮ ತಾಯಿ ಹೇಳಿದ್ದು ಕರೆಕ್ಟ್ ಅಂತಾನೆ ಹೇಳ್ತಿದ್ದೀನಿ. ಅವ್ರ ಮಾತನ್ನ ಗೌರವಿಸ್ತಿದ್ದೀನಿ. ಹಾಗಂತ ನನ್ನ ಹತ್ರ ಮಾತಾಡದೇ ಇರೋದು ಯಾವ ನ್ಯಾಯ ಹೇಳಿ? ಸರ್ ನಿಮ್ಗೆ ಯಾಕೆ ಅರ್ಥ ಆಯ್ತಿಲ್ಲ ಸರ್? ಕಮಲಿ ಅವರು, ನಾನೇ ನಿಮ್ಮನ್ನ ಹುಡ್ಕೊಂಡು ಬಂದೆ. ನಾನು ಇಲ್ಲಿಗೆ ಬಂದಿದ್ದು ಹಿಂಗೆ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಹೇಳೋದಕ್ಕೆ. ಆದರೆ ನೀವು ನನ್ನ ಮಾತು ಕೇಳ್ತಾನೆ ಇಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ಬೇಡ ಸರ್, ನೀವೇನು ಹೇಳ್ತೀರಾ ಅಂತ ನಂಗೆ ಚೆಂದ ಗೊತ್ತೈತೆ. ಆದ್ರೆ ನಾನು ಇಲ್ಲಿಗೆ ಬಂದಿರೋದು ಅದಕ್ಕಲ್ಲ ಸರ್. ಸರ್ ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದು ಓದೋದಕ್ಕೋಸ್ಕರ. ಆಯಿಸಿದಾಗೆ ನನ್ನವ್ವ ನನ್ನ ಮ್ಯಾಗ ಸ್ಯಾನೆ ಕೋಪ ಮಾಡ್ಕೊಂಡಿದ್ಲು. ನಾನು ಹಳ್ಳಿಯಿಂದ ಬಂದು ಪಟ್ಟಣ ಸೇರ್ಕೊಂಡ್ಮ್ಯಾಕೆ ನನ್ನ ಕೈ ಮೀರಿ ಸ್ಯಾನೆ ಎಸೆಗಳು ನಡೆದೋಯ್ತು. ಅವತ್ತು ಅವಳ ಮಾತು ಕೇಳ್ದೆ ಇದ್ದದಕ್ಕೆ ಇನ್ನು ನಾನು ನೋವು ಅನುಭವಿಸ್ತಿದ್ದೀನಿ ಸರ್. ಈಗ ನನ್ನವ್ವ ಇಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟೋಗೋಳೆ. ನಾನು ಮತ್ತೆ ಅವಳ ಮಾತನ್ನ ಮೀರಿ ಅವಳಿಗೆ ಸಂಕಟ ಕೊಡೋದಕ್ಕೆ ಇಷ್ಟಪಡಕ್ಕಿಲ್ಲ ಸರ್. ನಾನು ವಾಪಸ್ ಬಂದಿರೋದು ನಿಮ್ಗೋಸ್ಕರ ಅಲ್ಲ ಸರ್, ನನ್ನ ಓದಿಗೋಸ್ಕರ ಸರ್. ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ, ನನ್ನ ಮರೆತುಬಿಡಿ ಸರ್. ನಯನದಿ ಕಂಡ ಕನಸು ಹನಿಗಳ ರೂಪ ತಾಳಿ ಬರಬಹುದೇ ಹೇಳು ಕರೆಯದೆ, ಅಳಬಹುದೇ ನೋವು ಕರಗದೆ, ಕೊರಳೇರದ ದನಿಯು